ಜೆ.ಪಿ. ನಡ್ಡಾ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ನೈಟ್ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಬಿ.ವೈ. ವಿಜಯೇಂದ್ರ ಅವರನ್ನ ಸ್ವಾಗತ ಮಾಡಿದರು. ಜೆ.ಪಿ. ನಡ್ಡಾ ಅವರನ್ನ ಬರಮಾಡಿಕೊಂಡಿದ್ದಾರೆ ಬಿಜೆಪಿಗರು. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಆತ್ಮೀಯವಾದಂಥ ಸ್ವಾಗತ ಸಿಕ್ಕಿದೆ. ಬಿ.ವೈ. ವಿಜಯೇಂದ್ರ, ಆರ್ ಅಶೋಕ್ ಛಲವಾದಿ ಇದೇ ಸಂದರ್ಭದಲ್ಲಿ ಇದ್ದು ತೀವ್ರ ಕುತೂಹಲ ಮೂಡಿಸ್ತಾ ಇರುವಂಥದ್ದು ನಾಯಕರ ಭೇಟಿ. ಈಗ ಕಾರ್ಯಕ್ರಮಕ್ಕೆ ಬಂದಿರಬಹುದು, ಕೇವಲ ಕಾರ್ಯಕ್ರಮವನ್ನು ಮುಗಿಸಿ ಹಂಗೆ ವಾಪಸ್ ಹೋಗೋದಿಲ್ಲ. ಇಲ್ಲಿ ಏನೇನಾಗ್ತಾ ಇದೆ, ಪ್ರಮುಖವಾಗಿ ಬಿಜೆಪಿಯ ನಾಯಕರಲ್ಲಿರುವಂಥ ಸಮಸ್ಯೆ, ಗೊಂದಲ ಇದೆಯಲ್ಲ, ಅದರ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಈ ಬಣ ಬಡಿದಾಟದ ವಿಚಾರವಾಗಿ ಅದಕ್ಕೆ ಮೆಡಿಸನ್ ಏನಾದರೂ ಕೊಡುವಂಥ ಸಾಧ್ಯತೆ ಇದೆಯಾ ಅಂತೇಳಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಬಿ.ವೈ. ವಿಜೇಂದ್ರ ಸೇರಿದಂತೆ ಆರ್ ಅಶೋಕ್ ಛಲವಾದಿ ಅವರು ಕೂಡ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೆಂಪೇಗೌಡ ಏರ್ಪೋರ್ಟಲ್ಲಿ ಆತ್ಮೀಯವಾದಂಥ ಸ್ವಾಗತ ಮಾಡಿಕೊಂಡ್ರು. ಇವತ್ತು ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಕೆಲ ಸಮಯ ಮಾತುಕತೆ ಆಗತ್ತೆ. ಮಾತುಕತೆ ಆದ ನಂತರ ಆಯ್ತಪ್ಪ ಮಲ್ಕೊಳ್ಳಿ ಅಂಥೇಳಿ ಬೆಳಗ್ಗೆ ಹೇಳ್ತಾರೆ. ಈಗ ಪ್ರಮುಖವಾಗಿ ನಾಳೆ ನಿಮಾನ್ಸ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆ ಇರೋದು ಆ ಕಾರ್ಯಕ್ರಮ. ಹಂಗಾಗಿ ಇವತ್ತು ನೈಟು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದು ಇಲ್ಲೇ ಉಳಿತಾ ಇದ್ದಾರೆ ಬೆಂಗಳೂರಿನಲ್ಲಿ. ಅವ್ರನ್ನ ಬರಮಾಡಿಕೊಡೋದಕ್ಕೆ ಆರ್ ಅಶೋಕ್ ಅವರಿದ್ದಾರೆ, ಬಿ.ವೈ. ವಿಜೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಜೊತೆಯಲ್ಲಿ ಇದ್ದಾರೆ. ಕೂತ್ಕೊಂಡು ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಫೋಟೋವನ್ನು, ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ನಾಳೆ ಕಾರ್ಯಕ್ರಮ ಐತೆ. ಕಾರ್ಯಕ್ರಮ ಆದ ನಂತರ ಬಹುಶಃ ಈ ಬಿ ಜೆ ಪಿ ನಾಯಕರ ಮಧ್ಯೆ ನಡೀತಾ ಇರುವಂಥ ಗುದ್ದಾಟ ಇದೆಯಲ್ಲ, ಅದರ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಹೈಕಮಾಂಡ್ ಅಲ್ಲಿಂದ ಏನಾದರೂ ರಿಪೋರ್ಟ್ ಏನಾದರೂ ತಂದಿದ್ದಾರೆ ಅನ್ನುವಂಥ ಕುತೂಹಲ. ಪ್ರಮುಖವಾಗಿ ಈ ಹೋರಾಟ ಏನು ನಡೀತಾ ಇದೆಯಲ್ಲ ವಕ್ಫ್ ವಿಚಾರವಾಗಿ, ಎರಡನೇ ಹಂತದ ಹೋರಾಟವನ್ನು ಶುರು ಮಾಡೋದಕ್ಕೆ ಯತ್ನಾಳ್ ಟೀಮ್ ರೆಡಿ ಆಗಿದೆ. ಅದಕ್ಕೆ ಬಿ.ವೈ. ವಿಜೇಂದ್ರ ಟೀಮ್ ಸಹಕಾರ ಕೊಡ್ತಾ ಇಲ್ಲ. ಅದರ ಬಗ್ಗೆ ಏನಾದರೂ ಚರ್ಚೆ ಆಗತ್ತಾ? ಒಟ್ಟಿನಲ್ಲಿ ಈ ವಿಚಾರ ಬಗ್ಗೆ ಚರ್ಚೆ ಅಂತೂ ಆಗೇ ಆಗತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಲ್ಲಿ ಜೆ.ಪಿ. ನಡ್ಡಾ ಅವರನ್ನು ಬಿಜೆಪಿಯ ನಾಯಕರು ಬರಮಾಡಿಕೊಂಡ್ರು. ಇವತ್ತು ರಾತ್ರಿ ಇಲ್ಲೇ ಇರ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಬೆಳಗ್ಗೆ ಒಂದು ಕಾರ್ಯಕ್ರಮ ಇದೆ, ನಿಮಾನ್ಸ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕಾರ್ಯಕ್ರಮ ಆದ ನಂತರ ಬಹುಶಃ ಸಭೆ ಮಾಡುವಂಥ ಸಾಧ್ಯತೆ ಇದೆ ಬಿಜೆಪಿಯ ನಾಯಕರ ಜೊತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.